ಬೆಳಗ್ಗೆನೆ ನಾನು ನಮ್ಮ ಮೈಸೂರು ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕೆ ಹೊರಟಾಯ್ತು. ಪೆಟ್ರೋಲ್ ಹಾಕ್ಸಿ ಎಲ್ಲ ಆಯಿತು. ಪೆಟ್ರೋಲು, ಟೈರಿಗೆ ಏರು ಎಲ್ಲ ಹಾಕ್ಸಿ ಹೊರಡೋದೆ. ಪ್ರತಿ ಸತಿ ಯಾವಾಗ್ಲೂ ಮಂಡ್ಯ ಮದ್ದೂರು ಮೇಲೆ ಹೋಯ್ತಾ ಇದ್ದೆ. ಈ ಸತಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಕನಕಪುರ ರೋಡ್ ಮೇಲೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಏನೋ ಹತ್ತಿರ ಜಸ್ಟ್ 3 hours ಅಂತ ತೋರಿಸ್ತಿದೆ. ಬನ್ನಿ ಹೋಗೋದ. ಎಷ್ಟು ಬೇಗ ಹೋಗ್ಬೋದು ಅಷ್ಟು ಬೇಗ. ಟೈಮು ಇವಾಗ 7:30. ಹೋಗೋ ತನಕ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಚಳಿ ಮಾತ್ರ ಬೆಳಿಗ್ಗೆ ಆಫೀಸಿಗೆ, ಅದು ಮೈಸೂರಿಂದ ಬೆಂಗಳೂರಿಗೆ ಹೋಗೋರಿಗೆ ಗೊತ್ತು ಅದ್ರ ಕಷ್ಟ. ಮತ್ತು ಎಲ್ಲರೂ ಹೊಸ ವರ್ಷನ ಹೆಂಗೆ ಆಚರಿಸಿದ್ರಿ ಅಂತ ತಿಳಿಸಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆನೂ ಸಿಗ್ನಲ್ ಗುರು. ಟೈಮ್ ಇವಾಗ 7:30. ಆಗಲೂ ಸಿಗ್ನಲ್ ಹಾಕೋರೆ ದಾಟಿದ್ವಿ. ಸಿಗ್ನಲ್ ಬಿಡ್ತು. ಸಿಗ್ನಲ್ ಬಿಡ್ತು, ಹೊರಡೋಣ. ಈ ವರ್ಷ ಆದರೂ ಚಳಿ ಜಾಸ್ತಿನೇ ಐತೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿದ್ದಾಗ ಚಳಿ ಅನ್ನಿಸ್ತಿತ್ತು. ಈಗ ನಮ್ಮ ಮೈಸೂರೇ ಮುಕ್ಳಾರೆ ಚಳಿ ಆಗ್ತೈತೆ. ಸ್ವೆಟ್ರ್ ಹಾಕೊಂಡು ಓಡಾಡಿದ ಅಭ್ಯಾಸನೇ ಇರಲಿಲ್ಲ ನಂಗೆ ಮುಂಚೆ ಎಲ್ಲ. ಇವಾಗ ಸ್ವೆಟ್ರ್ ಇಲ್ಲ ಅಂದರೆ ಈಚೆನೇ ಬರೋಕ್ಕಾಗ್ತಾಯಿಲ್ಲ. ವಿದ್ಯಾ ವಿಕಾಸ್ ಕಾಲೇಜು. ಎಷ್ಟು ಜನ ಇಲ್ಲಿ ಓದಿ ಉದ್ಧಾರ ಆಗೋರೆ ಅಂತ ಓದಿರೋ ಹುಡುಗರಿಗೆ ಗೊತ್ತು. ನಮ್ಮದು ವಿದ್ಯಾ ವಿಕಾಸ್ ಅಲ್ಲ, ನಾವು MIT ಕಾಲೇಜು. ಇದು ಯಾವ ಊರ ಹತ್ರ ಅಂತ ಗೊತ್ತಿಲ್ಲ. ಬತ್ತ ಹಿಮ ಜಾಸ್ತಿ ಆಗ್ಬಿಡೋದ, ರೋಡೇ ಕಾಣ್ತಾ ಇಲ್ಲ. ನಾನು ಮೊದಲೇ ನಿಧಾನಕ್ಕೆ ಗಾಡಿ ಓಡಿಸ್ತಿದ್ದೀನಿ, ಎಷ್ಟು ಸ್ಲೋ ಸಾಧ್ಯ ಅಷ್ಟು. ಏನು ಕಾಣಿಸ್ತಾ ಇಲ್ವಲ್ಲ. ಈ ಮಟ್ಟಕ್ಕೆ ಚಳಿ ಹೊಡೆದ್ರೆ ಹೆಂಗೆ ಹೋಗೋದು ನಾವು ಕೆಲಸಕ್ಕೆ ಬೆಳಿಗ್ಗೆ? ರೋಡ್ ಖಾಲಿ ಇದ್ದಾಗಲೇ ಅಂದ್ಕೊಂಡೆ ಏನೋ ಮಿಸ್ ಹೊಡಿತೈತೆ ಅಂತ. ಈ ಥರ ರೋಡೇ ಮಿಸ್ ಹೊಡಿತೈತೆ ಅಂತ ಗೊತ್ತಿರಲಿಲ್ಲ. ಆ ಕಡೆಯಿಂದ ಲೈಟ್ ಇಲ್ಲದೆ ಬಂದರೆ ಏನು ಕಾಣಿಸಲ್ವಲ್ಲ. ಹೆಂಗೆ ಇಷ್ಟೊಂದು ಚಳಿ ಹೊಡೆದ್ರೆ. ಸ್ಪೀಡ್ ಲಿಮಿಟೆಲ್ಲ ನೋಡಬೇಡಿ, ತುಂಬ ಸ್ಲೋ ಆಗೇ ಹೋಯ್ತಾ ಇರೋದು. ಸೂರ್ಯ ದೇವನ ಬೆಳಕು ನೋಡೋಕ್ಕೆ ಇಷ್ಟೊತ್ತು ಬೇಕಾಯ್ತಲ್ಲ ನನಗೆ. ಇಂತೂ ಬನ್ನೂರಿಗೆ ಬಂದು, ಇದು ಬನ್ನೂರು ಸರ್ಕಲ್. ಇದು ನಾನು ನಿಮ್ಮ ಮೈಸೂರು ಹುಡುಗ, ಹೊಸ ಚಾನಲ್. ನಿಮ್ಮಿಂದ ಎಷ್ಟು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಸಪೋರ್ಟ್ ಮಾಡಿ. ಎಂಟರ್ಟೈನಿಂಗ್ ಆಗಿರೋ ವೀಡಿಯೋಸ್ಗಳನ್ನ ಕೊಡ್ತಾ ಇರ್ತೀನಿ. ಲೋ ಆ್ಯಂಗಲಲ್ಲಿ ಒಂದಿರಲಿ ಅಂತ ಚೆನ್ನಾಗಿ ಕಾಣಿಸ್ತೈತೆ. ಯಾಕೆ ಜನ ಬೆಂಗಳೂರಿಗೆ ಹೋಗೋಕ್ಕೆ ಈ ರೋಡ್ ಬಿಟ್ಟು ಆ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿರೋ ಸರ್ವಿಸ್ ರೋಡಲ್ಲಿ ಹೋಗ್ತಾರೆ ಅಂತ ಅರ್ಥ ಆಯ್ತಾ ಇಲ್ಲ. ಇಲ್ಲಿರೋ ಕಾಡು, ಇಲ್ಲಿರೋ ಬೆಟ್ಟ, ಮತ್ತು ಖಾಲಿ ರೋಡು, ಇದನ್ನೆಲ್ಲ ನೋಡ್ಕೊಂಡು ಎಷ್ಟು ಆರಾಮಾಗಿ ಹೋಗ್ಬೋದು. ಟೈಮ್ ಆಲ್ರೆಡಿ 9 ಗಂಟೆ. ಎಷ್ಟು ಆರಾಮಾಗೈತೆ. ಈ ಬೆಟ್ಟದ ಮೇಲಿರೋ ದೇವ್ರಿಗೆ ಒಂದಿನ ಬರ್ತೀನಿ, ಬಂದು ವೀಡಿಯೋ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಎಲ್ಲಿ ಏನು ಅಂತ. ಈಗ ಸದ್ಯಕ್ಕೆ ಆಫೀಸಿಗೆ ಲೇಟ್ ಆಗಿರೋದ್ರಿಂದ ಸೀದಾ ಆಫೀಸಿಗೆ ಹೋಗ್ತೀನಿ ಇವಾಗ. ಅಂಟಿಲ್ ನೆಕ್ಸ್ಟ್ ಟೈಮ್. ಇಂತೂ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿಗೆ ಬಂದಪ್ಪ. ಟೈಮ್ 10:30, ಹೊರಟಾಗಿ 7:30, 8:30, 9:30, 10:30. 3 hour ಬೇಕಾಯಿತು. ಎಲ್ಲಿಂದ? ಮೈಸೂರು ನಂಜನಗೂಡು ರಿಂಗ್ ರೋಡಿಂದ ಡೈರೆಕ್ಟ್ ಡೆಸ್ಟಿನೇಷನ್ ಎಲೆಕ್ಟ್ರಾನಿಕ್ ಸಿಟಿಗೆ. ಇಲ್ಲೆಲ್ಲ ರೋಡ್ಗಳು ಎಷ್ಟು ಕ್ಲೀನಾಗೈತವ. ರೋಡಿಂದ ಹಿಡಿದು ನಡೆಯೋಕ್ಕೆ ಪಾತ್ವೆಯಿಂದ ಹಿಡಿದು ಪ್ರತಿಯೊಂದು ತುಂಬ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ.
ಅಂತೂ ಇಂತೂ ನಾನು ಆಫೀಸ್ ರೋಡಿಗೆ ಬಂದೆ. ಇದು ನನ್ನ ಆಫೀಸ್ ರೋಡ್ದು ಬ್ಯಾಕ್ ಸೈಡ್ ರೋಡು. ಬನ್ನಿ ನಮ್ಮ ಆಫೀಸ್ ತೋರಿಸ್ತೀನಿ ಯಾವುದು ಅಂತ. ಎಲೆಕ್ಟ್ರಾನಿಕ್ ಸಿಟಿಲಿ ಏನು ಚಂದ ಅಂದರೆ ಇದನ್ನು ಮೇಂಟೈನ್ ಮಾಡೋ ಇದು ಗೌರ್ಮೆಂಟ್ ಅಲ್ಲ, ಎಲ್ಸಿಟಾ ಅಂತ ಈ ಇನ್ಫೋಸಿಸ್, ವಿಪ್ರೋ ಈ ಥರ ಕಾರ್ಪೊರೇಟ್ ಕಂಪ್ನಿಗಳು ಸೇರಿ ಇವರೇ ಮೇಂಟೈನ್ ಮಾಡ್ತಾರೆ ಪ್ರತಿಯೊಂದನ್ನು. ಸೊ ಯಾವ ರೋಡನ್ನು ನೀವು ಹಳ್ಳ ನೋಡಲ್ಲ, ಪ್ರತಿಯೊಂದನ್ನು ವೆಲ್ ಮೇಂಟೆನೆನ್ಸ್ ನೋಡ್ತೀರಾ. ಇದನ್ನು ಜಾಸ್ತಿ ತಿಳಿಸ್ಬೇಕೆಂದ್ರೆ ಹೇಳಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಕಂಪ್ನಿ ಫಸ್ಟ್ ಲಾಗಿನ್ ಆಗೋಣ. 11 ಗಂಟೆಗೆ ನಾನು ಇರಬೇಕಿತ್ತು ಆಫೀಸಲ್ಲಿ, ಈಗ ಆಲ್ರೆಡಿ 10:30, ಇನ್ನು 30 ಮಿನಿಟ್ಸ್ ಬೇಜಾನ್ ಟೈಮ್ ಇದೆ. ನಾನು ವರ್ಕ್ ಮಾಡೋದು ಇನ್ಫೋಸಿಸ್ ಬೆಂಗಳೂರಲ್ಲಿ, ಎಲೆಕ್ಟ್ರಾನಿಕ್ ಸಿಟಿಲಿರೋ ಮೇನ್ ಕ್ಯಾಂಪಸ್ ಹತ್ರ. ಇದನ್ನು ಇನ್ಫೋಸಿಸ್ ಕ್ರೆಸೆಂಟ್ ಅಂತ ಕೂಡ ಕರೀತಾರೆ. ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಒದ್ದಾಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿಲಿ, ಇನ್ಫೋಸಿಸ್ ಅವ್ರು ನೋಡಿ ಎಕರೆ ಲೆಕ್ಕದಲ್ಲಿ ಪಾರ್ಕಿಂಗ್ ಇಟ್ಟವ್ರೆ. ಹೆಚ್ಚು ಕಡಿಮೆ ಅಂಡರ್ಗ್ರೌಂಡೇ 1-1.5 ಎಕರೆ ಐತೆ ಪಾರ್ಕಿಂಗ್ಗೆ ಅಂತಲೇ. ಬನ್ನಿ ತೋರಿಸ್ತೀನಿ. ಇದು ಇವತ್ತಿನ ವ್ಲಾಗ್. ನಾನು ನಿಮ್ಮ ಮೈಸೂರು ಹುಡುಗ, ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಂದನೆಗಳು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.